ಓಕೆ ದೀಪಾ, ಫೈನ್. ಯಾವುದೋ ಒಂದು ತೀರ್ಮಾನಕ್ಕೆ ಬರ್ತಾರೆ, ಈ ನಿಟ್ಟಿನಲ್ಲಿ ಗಮನ ಹಾಕಬೇಕು ಅನ್ನುವ ಆಶಯವೇ ಸ್ವಾಗತಾರ್ಹ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಯಾಕೆ ಇದು ತುಂಬ ಡಿಲೇ ಆಗ್ತಾ ಇತ್ತು? ಅವ್ರಿಗಿದ್ದಂಥ ಚಾಲೆಂಜಸ್ ಏನು? ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ, ಅದನ್ನು ನಾವು ಫಾಲೋ ಮಾಡೋದು ಬೇಡವೇ ಬೇಡ ಅನ್ನುವ ಒಂದು ವಿಚಾರಕ್ಕೆ ಬರಲಿಕ್ಕೆ ಸಾಧ್ಯವಾದಂಥ ಅಂಶಗಳೇನು? ಹೀಗೆ ಅವರು ಯಾವ ಆಧಾರದ ಮೇಲೆ ಈ ಅನುಪಾತವನ್ನು ಸಿದ್ಧಪಡಿಸ್ತಾ ಇದ್ದಾರೆ, ಅಥವಾ ಅವ್ರಿಗಿದ್ದಂಥ ಚಾಲೆಂಜಸ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ಒಂದಿಷ್ಟು ನಾವು ಸಮ್ ಮೋರ್ ಇನ್ಫಾರ್ಮೇಷನ್ ಕ್ಯಾನ್ ವಿ ಗಿವ್? ರಾಘವ್ ಸೂರ್ಯ, ಇಲ್ಲಿ ಅಂದ್ರೆ ಆ ಸಮುದಾಯದ ಜನಗಣತಿಯ ಆಧಾರದ ಮೇಲೆ ಇದು ಹಂಚಿಕೆ ಆಗಬೇಕು ಅನ್ನುವಂತ ಇರುವಂತಹ ವಿಚಾರ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಬಲಗೈ ಸಮುದಾಯ ನಮ್ಮ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆ ಅನ್ನುವಂತಹದನ್ನು ವಾದ ಮಾಡ್ತಾ ಇದೆ. ಎಡಗೈ ಸಮುದಾಯ ಕೂಡ ನಮ್ದು ಹೆಚ್ಚಿದೆ, ಯಾಕಂದ್ರೆ ರೀಸೆಂಟ್ ಆಗಿ ಬಂದಂತಹದ್ದಾಗಿರ್ಬೋದು ಅಥವಾ 2011ರ ಜನಗಣತಿಯನ್ನೇ ತೆಗೆದುಕೊಂಡ್ರು ಕೂಡ ನಾವು ಸಮನಾಗಿದ್ದೇವೆ ಅನ್ನುವಂತಹದ್ದು ಅವರ ವಾದ. ಹೀಗಾಗಿಯೇ ಆಮೇಲೆ ಮತ್ತೊಂದು ವಿಚಾರವನ್ನ ಅಂದ್ರೆ ರಾಜಕೀಯವಾಗಿ ನೋಡೋದಾದ್ರೆ, ಸಹಜವಾಗಿ ಇರುವಂತಹ ಸಚಿವರುಗಳ ಪೈಕಿ ತಮ್ಮ ತಮ್ಮ ಸಮುದಾಯದ ಮೂಲಕ ಮತಗಳನ್ನ ಪಡೆದುಕೊಂಡು ಬಂದು ತಮ್ಮ ಸಮುದಾಯಕ್ಕೆ ಏನಾದ್ರೂ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಆ ಮತಗಳನ್ನ ಭದ್ರ ಮಾಡ್ಕೊಳ್ಬೇಕು ಅಂದ್ರೆ ಒಳ ಮೀಸಲಾತಿಯನ್ನ ತಮ್ಮ ಸಮುದಾಯಕ್ಕೆ ಹೆಚ್ಚು ಕೊಡಿಸ್ಬೇಕು ಅನ್ನುವಂತಹದ್ದು ಇದ್ದೇ ಇದೆ. ಅದು ಸ್ವಾರ್ಥವೂ ಹೌದು, ಸಮುದಾಯದ ಮೇಲಿನ ಪ್ರೀತಿಯೂ ಹೌದು, ಮತದ ವಿಚಾರವಾಗಿಯೂ ಕೂಡ ಅದನ್ನ ಕನ್ಸಿಡರ್ ಮಾಡಲೂಬಹುದು. ಹೀಗಾಗಿ ಈ ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಇವ್ರು ಮಾತನಾಡ್ತಾ ಇರುವಂತದ್ರಿಂದ ಬಲಗೈ ಸಮುದಾಯ ನಮಗೆ ಹೆಚ್ಚು ಬೇಕು ಅನ್ನುವಂತಹದ್ದನ್ನ ಪಟ್ಟಿಡಿದು ಕೂತಿದ್ದು ಕೂಡ ನಿಜ. ಜೊತೆಗೆ ಹಿಂದಿನ ಒಂದಿಷ್ಟು ಅಂದ್ರೆ ಹಿಂದಿನ ವರದಿಗಳ ಪ್ರಕಾರ ಬಲಗೈ ಸಮುದಾಯಕ್ಕೆ ಹೆಚ್ಚಿನ ರೀತಿಯಾದಂತಹ ಒಂದಿಷ್ಟು ಅನುಕೂಲ ಇರೋದ್ರಿಂದ ಅವರು ಅದೇ ಒಂದು ವರದಿಯನ್ನ ಜಾರಿ ಮಾಡಿ, ಅಂದ್ರೆ ಹಿಂದೆ ಯಾವ ರೀತಿ ಆಗಿತ್ತು, ನಮಗೆ ಹೆಚ್ಚಿನ ಒಂದು ಪರ್ಸೆಂಟೇಜ್ ಏನ್ ಸಿಗ್ತಾ ಇತ್ತು ಅದು ಸಿಕ್ಕರೂ ಕೂಡ ಪರವಾಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರ ನಿಲುವು ಇರುವಂತದ್ದು. ಈ ಸೂತ್ರ ಒಪ್ಪಿಗೆ ಆಗಬಹುದು ಅನ್ನುವ ಅಂದಾಜಿದೆಯಾ ದೀಪ? ಈಗಿರುವ ಸೂತ್ರ ಏನಾದ್ರೂ ಫೈನಲ್ ಆದ್ರೆ ಇದು ಒಪ್ಪಿಗೆ ಆಗಬಹುದು ಎಲ್ಲ ಸಮುದಾಯಗಳಿಗೂ ಅನ್ನುವ ವಿಶ್ವಾಸ ಸಚಿವರುಗಳಿಗೆ ಅಥವಾ ಸರ್ಕಾರಕ್ಕಿದೆ ಅಂತ ಅನ್ಸುತ್ತಾ? ರಾಘವ್ ಸೂರ್ಯ, ಅದನ್ನ ಅನಿವಾರ್ಯವಾಗಿ ಒಪ್ಪಲೇಬೇಕಾದಂತಹ ಪರಿಸ್ಥಿತಿ ಇದೆ. ಇಲ್ಲಿ ಮೂಗಿಗೆ ತುಪ್ಪ ಸವರಿಸಿ ಅವ್ರು ಏನೋ ಮಾಡೋದಿಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ 4-5 ಬಾರಿ ಈಗ ಮೀಟಿಂಗ್ ಗಳಾಗಿ ಆ ಸಬ್ಜೆಕ್ಟ್ ಡೆಫರ್ ಆಗಿ ಎಲ್ಲವೂ ಕೂಡ ಆಗೋಗಿದೆ. ಇನ್ನ ಸಮುದಾಯದ ಒಂದಿಷ್ಟು ಜನ ಯುವಕರುಗಳು ಹೇಳ್ತಾ ಇರುವಂತದ್ದು, ಏನೋ ಮಾಡಿ ಏನೋ ಮಾಡಿ, ಯಾಕಂದ್ರೆ ಅಟ್ಲೀಸ್ಟ್ ಸಿಗುವುದಾದ್ರೂ ಸಿಗ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಸಮುದಾಯದ ಸಚಿವರುಗಳು ಈ ರೀತಿಯಾಗಿ ಪಟ್ಟನ್ನ ಹಿಡ್ಕೊಂಡು ಕೂತಿರೋದು ಬಿಟ್ರೆ ಸಮುದಾಯದ ಯುವ ಜನತೆ ಯಾವತ್ತೂ ಕೂಡ ಅದನ್ನ ಈ ಮಟ್ಟಿಗೆ ಪಟ್ಟಣ ಹಿಡ್ದಿಲ್ಲ. ಯಾಕಂದ್ರೆ ಅವರಿಗೆ ಅರ್ಜೆಂಟ್ ಆಗಿ ನೇಮಕಾತಿ ಆಗ್ಬೇಕು, ಈ ಒಳ ಮೀಸಲಾತಿಯಿಂದಲೇ ನೇಮಕಾತಿ ದೊಡ್ಡ ಮಟ್ಟಿನ ತಡೆ ಆಗಿದೆ ಅನ್ನುವಂತಹದ್ದು ಕೂಡ ಗೊತ್ತಿರುವಂತ ವಿಚಾರ. 17% ಯಾವಾಗ ಬೇಕಾದ್ರೂ ಆಗಬಹುದು. ಇರುವಂತಹ 15% ನಲ್ಲೇ ಆದ್ರೆ ಓದಿರುವಂತಹ ಯುವಕರು, ಏಜ್ ಮೀರುವಂತ ಯುವಕರಿಗಾದ್ರೂ ತಕ್ಷಣಕ್ಕೆ ಕೆಲಸ ಸಿಗತ್ತೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಹಜವಾಗಿ ಅಂತದೊಂದು ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಮಹದೇವಪ್ಪನವರ ಒಂದು ಮನವೊಲಿಕೆ ಬಿಟ್ರೆ ಉಳಿದೆಲ್ಲವೂ ಕೂಡ ಸರಿ ಇದೆ ಅನ್ನುವಂತಹದ್ದು ಕೂಡ ಅನೇಕರವಾದ. ಯಾಕಂದ್ರೆ ಈಗ ಅವರು ಬಲಗೈ ಸಮುದಾಯದ ಸಚಿವರುಗಳು ಒಪ್ಪಿದ್ದೇ ಆದ್ರೆ ಅದು ಸಲೀಸಾಗಿ ಜಾರಿ ಆಗತ್ತೆ. ಅದು ಈಕ್ವಲ್ ಆಗಿ ಮಾಡುವಂತದ್ದು, ಯಾರಿಗೋ ಹೆಚ್ಚು ಯಾರಿಗೋ ಕಡಿಮೆ ಅನ್ನುವಂತಹದ್ದೇನಿಲ್ಲ. ಎರಡೂ ಸಮುದಾಯಕ್ಕೂ ಕೂಡ ಈಕ್ವಲ್ ಆಗಿ ಮಾಡೋದ್ರಿಂದ ಅದರ ಅನಾನುಕೂಲತೆಗಳು ಏನು ಇರೋದಿಲ್ಲ ಅನ್ನುವಂತಹದ್ದು ಕೂಡ ಇರುವಂತ ವಾದ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಅಂದ್ರೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಬಹುತೇಕವಾಗಿ ಇದು ತೀರ್ಮಾನ ಆಗುವಂತಹ ಸಾಧ್ಯತೆ ಮತ್ತೆ ಭರವಸೆ ಎರಡೂ ಕೂಡ ಇರುವಂತದ್ದು ರಾಘವ್ ಸೂರ್ಯ. ಥ್ಯಾಂಕ್ ಯು ದೀಪಾ.